ಮಧ್ಯಮ ಮತ್ತು ಬಡ ಜನರಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡುತ್ತೆ ಕೇಂದ್ರ. ಹಲವು ಗೃಹೋಪಯೋಗಿ ಉತ್ಪನ್ನಗಳ ತೆರಿಗೆ ದರ ಶೀಘ್ರದಲ್ಲೇ ಇಳಿಕೆ ಮಾಡ್ತಾರಂತೆ. ಜುಲೈ 21ರ ಮುಂಗಾರು ಅಧಿವೇಶನಕ್ಕೆ ಮುನ್ನವೇ ಜಿಎಸ್ಟಿ ಮಂಡಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡ್ತಾರೆ. ಈ ಸಭೆಯಲ್ಲಿ ಹಲವು ಉತ್ಪನ್ನಗಳ ತೆರಿಗೆ ಇಳಿಕೆ ಮಾಡೋಕ್ಕೆ ತಯಾರಿಗಳಾಗ್ತಾ ಇದೆ. ಶೇಕಡಾ 12ರ ತೆರಿಗೆ ಸ್ಲ್ಯಾಬ್ನಲ್ಲಿ ಬರುವಂತಹ ಹಲವು ಉತ್ಪನ್ನಗಳ ತೆರಿಗೆ ಇಳಿಕೆಗೆ ಮುಂದಾಗ್ತಾ ಇದ್ದು ಎಕ್ಸಾಂಪಲ್ಸ್ ಈ ಬೆಣ್ಣೆ, ತುಪ್ಪ, ಹಣ್ಣಿನ ರಸ, ಉಪ್ಪಿನಕಾಯಿ, ಸಂಸ್ಕರಿಸಿದ ಆಹಾರಗಳ ತೆರಿಗೆ ಇಳಿಕೆಗೆ ಮುಂದಾಗ್ತಾ ಇದ್ದಾರಂತೆ. ಜೊತೆಗೆ ಮೊಬೈಲ್, ಹಾಗೆ ಜಾಮ್, ಛತ್ರಿಗಳು, ಬೈಸಿಕಲ್, ಟೂತ್ಪೇಸ್ಟ್ ತೆರಿಗೆ ಕಡಿತಕ್ಕೂ ಮುಂದಾಗ್ತಾ ಇದ್ದು ಶೂ, ಬಟ್ಟೆಗಳು, ಎಸಿ ಮೇಲಿನ ಜಿಎಸ್ಟಿ ದರ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ. ತಂಬಾಕಿನ ಮೇಲೆ ಹೊಸದಾಗಿ ಸೆಸ್ ವಿಧಿಸೋಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾದರೆ ಹೆಚ್ಚಾಗುತ್ತಾ ಸಿಗರೇಟ್, ಬೀಡಿ ಮತ್ತು ಗುಟ್ಕಾ ದರ ಅನ್ನೋ ಪ್ರಶ್ನೆ ಕೂಡ ಇದೆ. ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲಿನ ತೆರಿಗೆ ಕಡಿತ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ಇನ್ಶೂರೆನ್ಸ್ ಮಾಡಿಸ್ತೀವಲ್ಲ ಆ ಥರ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲಿನ ತೆರಿಗೆಯೇ ರದ್ದಾಗುತ್ತಾ ಅನ್ನುವಂತಹದ್ದು ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಇದು ಗೊತ್ತಿಲ್ಲ, ಇದು ಏನು ಮಾಡ್ತಾ ಇದ್ದಾರೆ, ಯೋಚನೆಗಳು ಹೇಗೆ ಅಂತ. ಈ ಕೈಯಿಂದ ಕೊಡೋದು, ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂತ. ಚಿಕ್ಕ ಪುಟ್ಟ ಉದ್ಯಮ ಈ ಕಾಂಡಿಮೆಂಟ್ಸ್ ಮಾಡ್ಕೊಂಡಿದ್ದಂಥವ್ರಿಗೆ, ಟೀ ಮಾರೋರಿಗೆ, ಸಿಗರೇಟ್ ಮಾರೋರಿಗೆ ಎಲ್ಲರಿಗೂ ಈಗ ಟ್ಯಾಕ್ಸ್ ಹಾಕಿದ್ದೀರಿ. ಮತ್ತೊಂದು ಕಡೆ ಇಲ್ಲೇನೋ ವಿನಾಯಿತಿ ಅಂತ ಇದ್ದಾರೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಈಗ ಶೀಘ್ರದಲ್ಲೇ ಹಲವು ಉತ್ಪನ್ನಗಳ ತೆರಿಗೆ ಇಳಿಕೆ ಮಾಡ್ತೀವಿ ಅಂದರೆ ಹೆಂಗೆ, ಯಾವ್ದಾವುದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಯಾವ ಸ್ಲ್ಯಾಬನ್ನು? ಮತ್ತೊಂದು ಕಡೆ ನೋಡಿದ್ರೆ ಸಿಗರೇಟು, ಟೀ ಮಾರೋರಿಗೆ 60-70 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಇದ್ದಾರೆ. ಈ ಸುದ್ದಿ ಕೇಳಿ ನಂಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಇನ್ನೂ ಕೆಲವ್ರು ಹೇಳ್ತಾರೆ. ಇದು ಹೆಂಗೆ, ಈ ಕೈಲಿ ಕೊಟ್ಟು ಆ ಕೈಲಿ ಕಿತ್ಕೊಳ್ಳೋದ? ಗೊಂದಲ ಆಗ್ತಾ ಇದೆ ಜನರಿಗೆ. ಒಂದು ಇದು ಏನಂದ್ರೆ, ಏನೊಂದು GST ಏನಿದೆ ಅದರ ಒಂದು ಸ್ಲ್ಯಾಬ್ಗಳ ಏನಾಗುತ್ತೆ, 0% ಇದೆ, 5% ಇದೆ, 12% ಇದೆ, ಮತ್ತೆ 28% ಇದೆ. ಈ ಎಲ್ಲಾ ಸ್ಲ್ಯಾಬ್ಗಳಲ್ಲೂ ಕೂಡ ಈಗ ಒಂದು ರೀತಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮುಂದಾಗಿದೆ. ಅದಕ್ಕೋಸ್ಕರ 12% ತೆರಿಗೆ ಸ್ಲ್ಯಾಬ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ, ಅದರಲ್ಲಿ ಬೆಣ್ಣೆ, ತುಪ್ಪ ಇರ್ಬೋದು, ಮತ್ತೆ ಹಣ್ಣಿನ ರಸ, ಉಪ್ಪಿನಕಾಯಿ ಇರ್ಬೋದು, ಸಂಸ್ಕರಿತ ಆಹಾರಗಳಿರ್ಬೋದು, ಮತ್ತೆ ಮೊಬೈಲು, ಜಾಮು, ಛತ್ರಿಗಳು, ಮತ್ತೆ ಬೈಸಿಕಲ್, ಟೂತ್ಪೇಸ್ಟ್, ಈ ರೀತಿ ಯಾವ್ದಾವ್ದು ದಿನಬಳಕೆ ವಸ್ತುಗಳಿದಾವಲ್ಲ ಅವೆಲ್ಲ ವಸ್ತುಗಳನ್ನ 12 ಸ್ಲ್ಯಾಬ್ ಅಲ್ಲಿ ಏನಿದೆ ಅದರದೆಲ್ಲ ತೆರಿಗೆ ಅದನ್ನ 5%ಗೆ ಇಳಿಸ್ತಾ ಇದ್ದಾರೆ. ಈ ಮೂಲಕ ಏನಾಗುತ್ತೆ, ಅವೆಲ್ಲ ದಿನಬಳಕೆ ವಸ್ತುಗಳ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆಗಳಿರ್ತವೆ. ಅಟ್ ದ ಸೇಮ್ ಟೈಮ್ ತಂಬಾಕು ಉತ್ಪನ್ನಗಳು, ಏನು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಗುಟ್ಕಾ ಇರ್ಬೋದು, ಅವುಗಳ ಮೇಲೆ ಸೆಸ್ ವಿಧಿಸ್ಬೇಕು ಅಂತ. ಯಾಕಂದ್ರೆ ಈಗಾಗಲೇ ಅವೆಲ್ಲ GST ವ್ಯಾಪ್ತಿಗೆ ಬರುತ್ತೆ. GST 28% ಇದೆ. 28%ಗಿಂತ ಜಾಸ್ತಿ ಮಾಡಕ್ ಆಗಲ್ಲ. ಹಾಗಾಗಿ ಇವೆಲ್ಲದ್ರ ಮೇಲೆ ಹೆಚ್ಚುವರಿ ಸೆಸ್ ವಿಧಿಸಬೇಕು ಅಂತ. ಈ ಮೂಲಕ ಸಿಗರೇಟ್, ಬೀಡಿ ಮತ್ತೆ ಗುಟ್ಕಾ ದರ ಹೆಚ್ಚಾಗುತ್ತೆ. ಅದರ ಜೊತೆ ಏನೊಂದು ಜೀವ ವಿಮೆ ಮತ್ತೆ ಆರೋಗ್ಯ ವಿಮೆ ಇದೆ, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಏನ್ ಮಾಡಿಸ್ತೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ತೆರಿಗೆ ವಿಧಿಸಬಾರದು ಅಂತ ಹೇಳ್ಬಿಟ್ಟು ಈ ಹಿಂದೆನೆ ಆಗ್ರಹಗಳು ಕೇಳಬಂದಿತ್ತು. ಅದಕ್ಕೆ ಪೂರಕವಾಗಿ ಇವಾಗ ಈ ಒಂದು GST ಮಂಡಳಿ ಸಭೆ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಏನು ಲೈಫ್ ಇನ್ಶೂರೆನ್ಸ್ಗೆ ಒಂದು ಟ್ಯಾಕ್ಸ್ ಫ್ರೀ ಮಾಡಿದ್ರೆ ಅವಾಗ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಮಾಡಿಸೋ ಪ್ರಮಾಣ ಜಾಸ್ತಿ ಆಗ್ಬೋದು, ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅನ್ನೋ ಮಾತಿದೆ. ಈಗೇನು ಮುಂಗಾರು ಅಧಿವೇಶನ ಇದೆ ಸಂಸತ್ತಿಂದ, ಅದಕ್ಕಿಂತ ಮುಂಚೆ GST ಮಂಡಳಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇವೆಲ್ಲ ತೀರ್ಮಾನ ಆಗುತ್ತೆ ಅಂತ ಇದು ಒಂದು ಪಾರ್ಟ್. ಮತ್ತೊಂದು, ನೀವು ಈಗ ತಾನೇ ಹೇಳ್ತಿದ್ರಿ ಏನೊಂದು ಕಮರ್ಷಿಯಲ್ ಟ್ಯಾಕ್ಸ್ ನ ವಿಧಿಸ್ತಾ ಇದ್ದಾರೆ ಅಂತ. ಈ ವಿಚಾರವಾಗಿ ವರ್ತಕರಿಗೆ ಸಾಕಷ್ಟು ಗೊಂದಲ ಇದೆ. ಇದರಲ್ಲಿ ಒಂದು ವಿಚಾರ ಗಮನಿಸಬೇಕಾಗಿರೋದೇನಂದ್ರೆ, 40 ಲಕ್ಷದವರೆಗಿನ ವಹಿವಾಟು, ಅಂದ್ರೆ ಒಂದು ತಿಂಗಳಿಗೆ 40 ಲಕ್ಷದವರೆಗಿನ ವಹಿವಾಟು, ಮತ್ತೆ ಒಂದು ವರ್ಷಕ್ಕೆ 1.5 ಕೋಟಿವರೆಗಿನ ವಹಿವಾಟು ಏನಿದೆ ಅದಕ್ಕೆ ಅತಿ ಕಡಿಮೆ GST ಬರುತ್ತೆ. ಅದು ವರ್ತಕರು ಗಮನಿಸಬೇಕು. ಅದು ಅತಿ ಕಡಿಮೆ GST ಇರುತ್ತೆ, ಶೇಕಡಾ 1% ಮಾತ್ರ ಇರುತ್ತೆ. 1.5 ಕೋಟಿ ವಹಿವಾಟು ಮಾಡಿದವ್ರಿಗೆ ಇಡೀ ವರ್ಷದಲ್ಲಿ ಕೇವಲ ಅವ್ರು 1% GST ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಯಾವ ಫಾರ್ಮ್ ಫಿಲ್ಅಪ್ ಮಾಡಬೇಕಾಗಿಲ್ಲ. ಅತ್ಯಂತ ಸರಳೀಕೃತವಾದಂತ GST ಸಿಸ್ಟಮ್ ಇದೆ. ಅವ್ರು 1.5 ಕೋಟಿ ವ್ಯವಹಾರ ಮಾಡೋರಿಗೆ 1.5 ಲಕ್ಷ GST ಯಾವುದೇ ದೊಡ್ಡದು ಆಗೋದಿಲ್ಲ. ಹಾಗಾಗಿ ಅವರು ಗಾಬರಿ ಬೀಳೋ ಅಗತ್ಯ ಇಲ್ಲ. ಹಾಗಾಗಿ ಮೊದಲು GST ಸರಳೀಕರಣ ವ್ಯವಸ್ಥೆ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನಿನ್ನೆಷ್ಟೇ ಪ್ರಕಟಣೆ ಹೊರಡಿಸಿತ್ತು. ಈ ಒಂದಂತೂ ಸತ್ಯ ಏನಂದ್ರೆ, ಒಂದು ಕಡೆ ಸರ್ಕಾರ ಒಂದು ಕೈಲಿ ಕೊಡೋದು, ಇನ್ನೊಂದು ಕೈಲಿ ಕಿತ್ಕೊಳೋದು ಅದು ನಿರಂತರವಾಗಿ ನಡೆದೇ ಇರುತ್ತೆ. ಅದರಲ್ಲೂ ಕೂಡ ಏನೊಂದು ಆರೋಗ್ಯಕ್ಕೆ ಹಾನಿಕರವಾದಂಥದ್ದು ಅಂತ ಹೇಳ್ತಾರೆ, ಸಿಗರೇಟು, ಬಿಡಿ, ಗುಟ್ಕಾ ಇರ್ಬೋದು, ಮತ್ತೆ ಮದ್ಯ ಇರ್ಬೋದು, ಅವುಗಳ ಬೆಲೆಯನ್ನ ಹೆಚ್ಚಳ ಮಾಡಿ ದಿನಬಳಕೆ ವಸ್ತುಗಳು ಮತ್ತೆ ಔಷಧ ಪದಾರ್ಥಗಳ ಒಂದು ಬೆಲೆನ ಕಡಿಮೆ ಮಾಡಿ ಅನ್ನೋದು ಜನರ ಆಗ್ರಹ. ಅದಕ್ಕೆ ಪೂರಕವಾಗಿ ಒಂದು ಕ್ರಮಗಳನ್ನ ಕೈಗೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡಿದೆ. ವಿದ್ಯಾ, ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ.